ಕುರ್ಚಿ ಕಾದಾಟ ಒಂದು ರಾಜ್ಯದಲ್ಲಿ ಜೋರಾಗಿ ನಡೆದಿದೆ. ಜೊತೆಗೆ ಒಂದಷ್ಟು ಈ ಸ್ವಾಮೀಜಿಗಳ ಹೇಳಿಕೆಗಳು ಕೂಡ ಮಿಶ್ರ ಆಗಿರ್ತಕ್ಕಂಥದ್ದು. ಇದು ಸರಿನಾ ತಪ್ಪ, ಅಥವಾ ನಿಮ್ಮ ಪ್ರಕಾರ ಈ ಕುರ್ಚಿ ಕಾದಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ರಾಜ್ಯದ ಇತ್ತೀಚಿನ ರಾಜಕೀಯ ಬೆಳವಣಿಗೆ ನೋಡಿದರೆ ತುಂಬ ಬೇಸರ ಅನ್ನಿಸ್ತದೆ. ಯಾಕಂದರೆ ಮುಖ್ಯವಾಗಿ ಈ ಸರ್ಕಾರ ಬಂದಿರತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿಗೋಸ್ಕರ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಈ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅದರ ಮಧ್ಯೆ 2 ವರ್ಷದ ಒಂದು ಅಧಿಕಾರ ಹಸ್ತಾಂತರ ಅನ್ನೋದು ಏನು ಇತ್ತೀಚೆಗೆ ನಡೀತಾ ಇದೆ ಬೆಳವಣಿಗೆ ಒಂದು ತಿಂಗಳಿಂದ, ಅದು ಒಂಥರ ಈ ಬೂದು ಮುಚ್ಚಿದ ಕೆಂಡ ಥರ ಆಗಿದೆ. ಏನಂತಂದರೆ ಈಗ ಅವರು ಒಪ್ಪಂದ ಆಗಿದೆಯೋ ಆಗಿಲ್ವೋ ಅನ್ನೋದು ಸ್ಪಷ್ಟವಾಗಿ ಯಾವುದೂ ಇಲ್ಲಿ ಕಾಣ್ತಾ ಇಲ್ಲ. ಸ್ಪಷ್ಟವಾಗಿ ಕಾಣಬೇಕಂದ್ರೆ ಇದಕ್ಕೆ ಹೈಕಮಾಂಡ್ನವರೇ ನೇರವಾಗಿ ಮೊನ್ನೆ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ ಹೇಳ್ಬೋದಾಗಿತ್ತು ನೇರವಾಗಿ. ಇಲ್ಲ, ಮೊದಲು ಅಧಿಕಾರ ಹಸ್ತಾಂತರ ವಿಷಯ ಯಾವುದೂ ಪ್ರಸ್ತಾಪ ಆಗಿಲ್ಲ, ಹೀಗಾಗಿ ಇದಕ್ಕೆ ಗೊಂದಲ ಬೇಡ ಅಂತ ನೇರವಾಗಿ ಹೇಳ್ಬೋದು. ಆದರೆ ಇದನ್ನು ನಾವು ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲ ಒಂದು ಕಡೆಗೆ ಅನುಮಾನ ಕೂಡ ಇದರಲ್ಲಿ ಹುಟ್ಟಾಗ್ತಕ್ಕಂಥದ್ದು ಆಗ್ತಾ ಇದೆ. ಅದರ ಮಧ್ಯೆ ನಿನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಏನಂತಂದ್ರೆ ಒಂದು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದೇ ಒಂದು ದೇಶದ ಶಕ್ತಿ ಅಂತ ಹೇಳಿಬಿಟ್ಟು ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದರೆ ಇದು ಒಂದು ಒಪ್ಪಂದ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ನಾವು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಒಪ್ಪಂದ ಆಗಿದ್ರೆ ದಯವಿಟ್ಟು ಮತ್ತೆ ಅವರು ಈ ಒಂದು ರಾಜ್ಯದ ಹಿತದೃಷ್ಟಿಯಿಂದ ಅವರು ಬಿಟ್ಕೊಟ್ಟು ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆದರೆ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬಂದರೆ ರಾಜ್ಯಾಧ್ಯಕ್ಷರೇ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ಮತ್ತು ಅವರು ಕೂಡ ಇಬ್ಬರ ಶ್ರಮದಿಂದಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಒಂದು ಅಧಿಕಾರ ಬಂದಿರತಕ್ಕಂಥದ್ದು ಎಲ್ಲ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ ಆಗಿದೆ. ಹೀಗಾಗಿ ಅವರ ಯೋಗ್ಯತೆ ಬಗ್ಗೆ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಇದು ಮಾತಾಡ್ತಕ್ಕಂಥದ್ದಲ್ಲ. ಯಾಕಂದರೆ ಅವರ ಎಲ್ಲ ಯೋಗ್ಯತೆಯೂ ಕೂಡ ಅವರಲ್ಲಿ ಇದೆ. ಯೋಗನೂ ಕೂಡ ಅವರು ದೈವಿ ಭಕ್ತಿ ಇದ್ದಾರೆ, ಯೋಗನೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಇವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಎಲ್ಲ ಲಕ್ಷಣಗಳು ಅವರಲ್ಲಿ ಇದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಆದರೆ ಈ ವಿಚಾರವಾಗಿ, ಈ ಒಂದು ಅಧಿಕಾರ ಹಸ್ತಾಂತರ ವಿಚಾರವಾಗಿ ಸಮಾಜಕ್ಕೆ, ಒಂದೇ ಸಮಾಜಕ್ಕೆ ಅಥವಾ ಮತ್ತೊಂದು ಸಮಾಜಕ್ಕೆ ಸೀಮಿತವಾಗ್ತಕ್ಕಂಥ ಹೇಳಿಕೆ ಯಾರು ಕೊಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ನಾನು ನೋಡಿದೆ, ಮೊನ್ನೆ ಗಮನಿಸಿದೆ, ಒಬ್ಬ ನಾಯಕರ ಪರವಾಗಿ ಒಬ್ಬ ಸಮಾಜದ ಗುರುಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಮತ್ತೊಬ್ಬ ನಾಯಕರ ಪರವಾಗಿ ಕೊಟ್ಟಿರ್ತಕ್ಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೀನಿ. ಆದರೆ ಯಾವುದೇ ಮಠಾಧೀಶರಿಗೂ ಕೂಡ ಇಂಥವ್ರನ್ನೇ ಕೂಡ ನೀವು ಮುಖ್ಯಮಂತ್ರಿ ಮಾಡಿರಿ ಅಂತೇಳಿ ಒತ್ತಾಯ ಮಾಡ್ತಕ್ಕಂಥದ್ದು ಅಧಿಕಾರ ಯಾರಿಗೂ ಇರೋದಿಲ್ಲ. ಆದರೆ ಅದನ್ನು ನಿರ್ಧರಿಸೋದು ನಮ್ಮ ರಾಜ್ಯದ ಶಾಸಕರು, ಆಡಳಿತ ಪಕ್ಷದ ಶಾಸಕರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹೈಕಮಾಂಡ್ ಅಂತ ಇರುತ್ತೆ. ಆ ಹೈಕಮಾಂಡನ್ನು ನಿರ್ಧರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೆ ಈ ಒಂದು ಸ್ವಾಮೀಜಿಗಳ ಹೇಳಿಕೆ ಏನಿದೆ ಕೇವಲ ಆಶೀರ್ವಾದಕ್ಕಷ್ಟೇ ಸೀಮಿತವಾಗಿರಬೇಕು ವಿನಃ, ಆದರೆ ಇದನ್ನೇ ಕೊಡಬೇಕು, ಇವರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಹೀಗಾಗಿ ದಯವಿಟ್ಟು ನಾನು ಎಲ್ಲ ರಾಜ್ಯದ ಜನತೆಗೆ ಮತ್ತು ರಾಜಕೀಯದವರಿಗೆ ನಾನು ಹೇಳದಿಷ್ಟೇ, ಈ ಒಂದು ಅಧಿಕಾರ ಹಸ್ತಾಂತರ ಗೊಂದಲವನ್ನು ಆದಷ್ಟು ಬೇಗ ಶೀಘ್ರವಾಗಿ ಬಗೆಹರಿಸ್ಕೊಂಡು, ಮುಂದಿನ ಚುನಾವಣೆ ಇದೆ, ಇನ್ನೊಂದು 2 ವರ್ಷಕ್ಕೆ ಚುನಾವಣೆ ಬಂತು, ಆ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದನ್ನ ಬಗೆಹರಿಸ್ಕೋಬೇಕು. ಈ ರೀತಿಯಾದಂಥ ಗೊಂದಲ ಮುಂದೆ ಬೇರೆ ರಾಜಕೀಯ ಪಕ್ಷಗಳು ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕಿವಿ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.